ಹೆಲೋ ಡಿಯರ್ ಸ್ಟೂಡೆಂಟ್ಸ್, ಹೌ ಆರ್ ಯು ಆಲ್? ವೆಲ್ಕಮ್ ಟು ತೇಜಮ್ಮ ಯೂಟ್ಯೂಬ್ ಚಾನಲ್. ಸೊ ಈ ವಿಡಿಯೋದಲ್ಲಿ ನಾನು ಮೋಷನ್ ಇನ್ ಸ್ಟ್ರೈಟ್ ಲೈನ್ ಅನ್ನೋ ಚಾಪ್ಟ್ರಿಂದ ಎಲ್ಲ ಡಿರೈವೇಷನ್ಸ್ ಏನಿದೆ, ಮೈನಾಗಿ ನಮಗೆ 3 ಡಿರೈವೇಷನ್ಸ್ ಇದೆ. ವಿ ಈಸ್ ಈಕ್ವಲ್ ಟು ಯು ಪ್ಲಸ್ ಎ ಟಿ, ವಿ ಸ್ಕ್ವೇರ್ ಈಸ್ ಈಕ್ವಲ್ ಟು ಯು ಸ್ಕ್ವೇರ್ ಪ್ಲಸ್ 2ax, ಎಕ್ಸ್ ಈಸ್ ಈಕ್ವಲ್ ಟು ಯು ಟಿ ಪ್ಲಸ್ ಹಾಫ್ ಇ ಟಿ ಸ್ಕ್ವೇರ್. ಈ 3 ಡಿರೈವೇಷನ್ಸನ್ನು ಎಕ್ಸ್ಪ್ಲೇನ್ ಮಾಡ್ತೀನಿ. ದಟ್ ಟು ಇನ್ ಕನ್ನಡದಲ್ಲಿ ಎಕ್ಸ್ಪ್ಲೇನ್ ಮಾಡ್ತೀನಿ. ಅಲ್ಲಲ್ಲೇ ಸ್ವಲ್ಪ ಇಂಗ್ಲೀಷ್ ಸಹ ಯೂಸ್ ಮಾಡ್ತೀನಿ. ಸೊ ಬಿಫೋರ್ ಗೋಯಿಂಗ್ ಟು ದಿಸ್ ಡಿರೈವೇಷನ್, ಯಾಕೆ ಈ 3 ಡಿರೈವೇಷನ್ ಯೂಸ್ ಮಾಡಿದ್ದೀನಿ, ಬೇರೆ ಡಿರೈವೇಷನ್ಸ್ ಈ ಚಾಪ್ಟ್ರಲ್ಲಿ ಇಲ್ವಾ ಅನ್ನೋದು ಕ್ಲಾರಿಟಿ ಇರಬೇಕು ಅಂತಂದರೆ ನೀವು ಈ ಒಂದು ಸಿಲೆಬಸ್ ಅಂತ ಏನಿರುತ್ತೆ ಅದನ್ನು ನೀವು ಅರ್ಥ ಮಾಡ್ಕೋಬೇಕಾಗುತ್ತೆ. ಲೆಟ್ ಮಿ ಶೋ ಯು ದಿ ಸಿಲೆಬಸ್ ವಿಚ್ ಇಸ್ ದೇರ್ ಇನ್ ದಿಸ್ ಪರ್ಟಿಕ್ಯುಲರ್ ಚಾಪ್ಟರ್. ಇಲ್ಲಿ ನೋಡಿ, ಸೊ ದಿಸ್ ಈಸ್ ದಿ ಮೇನ್ ಟಾಪಿಕ್ಸ್ ವಿಚ್ ಕವರ್ಸ್ ದಿ ಮೇನ್ ಟಾಪಿಕ್ಸ್ ಇನ್ ದಿಸ್ ಪರ್ಟಿಕ್ಯುಲರ್ ಚಾಪ್ಟರ್. ಏನಿದೆ ನೋಡಿ, ಮೋಷನ್ ಇನ್ ಎ ಸ್ಟ್ರೈಟ್ ಲೈನ್ ಅನ್ನೋ ಚಾಪ್ಟ್ರಲ್ಲಿ ಸ್ವಲ್ಪ ಕೆಳಗಡೆ ತಗೊಳ್ತೀನಿ. ಮೋಷನ್ ಇನ್ ಎ ಸ್ಟ್ರೈಟ್ ಲೈನ್ ಅನ್ನೋ ಚಾಪ್ಟ್ರಲ್ಲಿ ನಮಗೆ ಏನಿದೆ, ಸೊ ಪೊಸಿಷನ್, frame of reference, definitions of path length, displacement, definitions of average speed, average velocity, instantaneous speed and instantaneous velocity, uniform, non-uniform motion, uniformly accelerated motion. ಇಷ್ಟು ಸಹ ಸಮ್ ವಾಟ್ ವಿ ಕನ್ಸಿಡರ್ ಒಂದು ಬೇಸಿಕ್ ಕಾನ್ಸೆಪ್ಟ್ಸ್ ಅಂತ ಕರಿತೀವಿ, ಡೆಫಿನೇಷನ್ಸ್ ಅಂತ ಕರಿತೀವಿ. ಸೊ ಆ ಒಂದು ಕಾನ್ಸೆಪ್ಟ್ಸನ್ನು ನೀವು ತಿಳ್ಕೊಳ್ಳೇಬೇಕು, ಆಯಿತಾ? ಏನಕ್ಕೆ ನೆಕ್ಸ್ಟು ಡಿರೈವೇಷನ್ಸ್ ಏನಾದರೂ ಇದ್ದರೆ ಅದನ್ನು ನೀವು ಅರ್ಥ ಮಾಡ್ಕೋಬೇಕು ಅಂದರೆ ಈ ಬೇಸಿಕ್ ಕಾನ್ಸೆಪ್ಟ್ನ ಅರ್ಥ ಮಾಡ್ಕೋಬೇಕಾಗುತ್ತೆ. ದೆನ್ ಕಮ್ಸ್ ದಿ ಗ್ರಾಫ್ಸ್. ನೋಡಿ, ಇಲ್ಲಿ ಗ್ರಾಫ್ಸ್ ಇದೆ. ಯಾವ ಥರ ಗ್ರಾಫ್ಸ್ ಬರುತ್ತೆ ನಿಮಗೆ? ಪೊಸಿಷನ್ ಟೈಮ್ ಗ್ರಾಫ್ ಬರುತ್ತೆ, ಇನ್ನೊಂದು ವೆಲಾಸಿಟಿ ಟೈಮ್ ಗ್ರಾಫ್. ತುಂಬ ಇಂಪಾರ್ಟೆಂಟ್ ಎರಡೂ ಸಹ. ಪೊಸಿಷನ್ ಟೈಮ್ ಗ್ರಾಫ್ ಆ್ಯಂಡ್ ವೆಲಾಸಿಟಿ ಟೈಮ್ ಗ್ರಾಫ್ ಆರ್ ಡಿಫ್ರೆಂಟ್ ಥಿಂಗ್ಸ್. ಈ ನೆಕ್ಸ್ಟ್ ಹೋಗುವಂಥ ಡಿರೈವೇಷನಲ್ಲಿ ಸಹ ನಾವು ಯೂಸ್ ಮಾಡ್ತೀವಿ. ಸೊ ನಾನು ಅಂದ್ಕೊಳ್ತೀನಿ ಹೇಗೆ ಅಂತಂದರೆ, ಐ ಕನ್ಸಿಡರ್ ದಟ್ ಸ್ಟೂಡೆಂಟ್ಸ್ ಆರ್ ಆಲ್ರೆಡಿ ಅವೇರ್ ಆಫ್ ದೀಸ್ ಪಾಯಿಂಟ್ಸ್. ಈ ಪಾಯಿಂಟ್ಸ್ ನೀವು ಗೊತ್ತಿದ್ದರೆ ಮಾತ್ರ ನಿಮಗೆ ಡಿರೈವೇಷನ್ಸ್ ಈಸಿಯಾಗಿ ಅರ್ಥ ಆಗುತ್ತೆ. ಅದರ್ವೈಸ್ ಯು ಹ್ಯಾವ್ ಟು ಮೆಮೊರೈಸ್ ಮಾಡಬೇಕಾಗುತ್ತೆ ಅಥವಾ ಮಗ್ಗಪ್ ಮಾಡಬೇಕಾಗುತ್ತೆ ಡಿರೈವೇಷನ್ಸ್. ನಾನು ಆದಷ್ಟು ಟ್ರೈ ಮಾಡ್ತೀನಿ ನಿಮ್ಗೆ ಈಸಿಯಾಗಿ ಎಕ್ಸ್ಪ್ಲೇನ್ ಮಾಡಲಿಕ್ಕೆ. ಅದಕ್ಕೂ ಮುಂಚೆ ಇಫ್ ಯು ನೋ ಪೊಸಿಷನ್ ಟೈಮ್ ಗ್ರಾಫ್, ವೆಲಾಸಿಟಿ ಟೈಮ್ ಗ್ರಾಫ್ ಪ್ರಾಪರ್ಲಿ, ಸೊ ದಿ ಡಿರೈವೇಷನ್ಸ್ ವಿಲ್ ಬಿ ವೆರಿ ಈಸಿ. ಓಕೆ, ಕನ್ಸಿಡರಿಂಗ್ ದ್ಯಾಟ್, ಲೆಟ್ ಮಿ ಶೋ ಯು ವಾಟ್ ಇಸ್ ದಟ್ ಒನ್ ಡಯಾಗ್ರಾಮ್ ಆ್ಯಂಡ್ ಎಕ್ಸ್ಪ್ಲೇನ್ ದಿ ಡಿಫ್ರೆಂಟ್ ಥಿಂಗ್ಸ್. ಕೆಲವೊಂದು ಟರ್ಮಿನಾಲಜೀಸ್ ನಾನು ಇಲ್ಲಿ ಯೂಸ್ ಮಾಡ್ತಾ ಇರುವಂಥದ್ದು ಎಕ್ಸ್ಪ್ಲೇನ್ ಮಾಡ್ತೀನಿ. ಸೊ ಲೆಟ್ ಅಸ್ ಕನ್ಸಿಡರ್ ದರ್ ಇಸ್ ಎ ವೆಹಿಕಲ್ ಇಯರ್ ಇನಿಷಿಯಲಿ ವಿಚ್ ಇಸ್ ಹ್ಯಾವಿಂಗ್ ಸಮ್ ವೆಲಾಸಿಟಿ ಯು. ಅದೆಷ್ಟೇ ಇರ್ಬೋದು, ರೆಸ್ಟಲ್ಲಿ ಇರ್ಬೋದು, ಇಲ್ಲ ಆಲ್ರೆಡಿ ಮೂವ್ ಆಗ್ತಾ ಇರ್ಬೋದು, ಆಯಿತಾ? ಸೊ ಇನಿಷಿಯಲಿ ಫಸ್ಟ್ ನಾವು ಕನ್ಸಿಡರ್ ಮಾಡಿದಾಗ ಟೈಮ್ ವೆಲಾಸಿಟಿ ಎಷ್ಟಿದೆ ಯು, ಇಟ್ ಮೇ ಬಿ 0, ಯಾಕೆಂತಂದರೆ ರೆಸ್ಟಲ್ಲಿದ್ದಾಗ 0 ಇರುತ್ತೆ, ಅಥವಾ ಮೂವ್ ಆಗ್ತಾ ಇದೆ ಯಾವುದೋ ಒಂದು ಪರ್ಟಿಕ್ಯುಲರ್ ಪಾಯಿಂಟಲ್ಲಿ ಕನ್ಸಿಡರ್ ಮಾಡ್ತೀನಿ. ಸೊ 20 km/h ಇದೆ. ಸೊ ದಟ್ ಈಸ್ ಕಾಲ್ಡ್ ಇನಿಷಿಯಲ್ ವೆಲಾಸಿಟಿ. ಸೊ ಇಟ್ ಈಸ್ ಮೂವಿಂಗ್ ಫ್ರಮ್ ಹಿಯರ್, ದಿಸ್ ಈಸ್ ದ ಇನಿಷಿಯಲ್ ಪಾಯಿಂಟ್, ಇಲ್ಲಿಂದ ಇಲ್ಲಿವರೆಗೂ ಮೂವ್ ಆಗುತ್ತೆ. ಆ್ಯಂಡ್ ಡ್ಯೂರಿಂಗ್ ದಟ್ ಇಟ್ ಗೆಟ್ ಆಕ್ಸಲರೇಟೆಡ್. ಸೊ ಆಕ್ಸಲರೇಷನ್ನ ನಾವು ಎ ಅಂತ ರೆಪ್ರೆಸೆಂಟ್ ಮಾಡ್ತೀವಿ. ಸೊ ಇಟ್ ಕಮ್ಸ್ ಸ್ಟಿಲ್ ಹಿಯರ್. ಸೊ ಇಲ್ಲಿ ವೆಲಾಸಿಟಿ ಎಷ್ಟು? ವೆಲಾಸಿಟಿ ಈಸ್ ಫೈನಲ್ ವೆಲಾಸಿಟಿ ವಿ ಅಂತ ಬರಿತೀವಿ. ಸೊ ಇನಿಷಿಯಲ್ ವೆಲಾಸಿಟಿ ಈಸ್ ಯು, ಫೈನಲ್ ವೆಲಾಸಿಟಿ ಈಸ್ ವಿ, ಆಕ್ಸಲರೇಷನ್ ಈಸ್ ಎ. ಸೊ ಇಲ್ಲಿಂದ ಇಲ್ಲಿಗೆ ಬರಲಿಕ್ಕೆ ಎಷ್ಟು ಟೈಮ್ ತೊಗೊಳ್ತು? ಟಿ. ಎಷ್ಟು ಡಿಸ್ಟೆನ್ಸ್ ಟ್ರಾವೆಲ್ ಮಾಡ್ತು? ಎಕ್ಸ್. ಸೊ ಡಿಸ್ಟೆನ್ಸ್ ಅಥವಾ ಡಿಸ್ಪ್ಲೇಸ್ಮೆಂಟ್, ಸಿನ್ಸ್ ದಿ ಚಾಪ್ಟರ್ ಈಸ್ ಮೋಷನ್ ಇನ್ ಸ್ಟ್ರೈಟ್ ಲೈನ್. ಸೊ ಸ್ಟ್ರೈಟ್ ಲೈನ್ ಹೋಗ್ತಾ ಇದ್ದಾಗ ನಮಗೇನು ಬರುತ್ತೆ? ಶಾರ್ಟೆಸ್ಟ್ ಡಿಸ್ಟೆನ್ಸ್ ಬರುತ್ತೆ. ದಟ್ ಶಾರ್ಟೆಸ್ಟ್ ಡಿಸ್ಟೆನ್ಸ್ ಇಸ್ ಕಾಲ್ಡ್ ಡಿಸ್ಪ್ಲೇಸ್ಮೆಂಟ್. ಸೊ ಎಕ್ಸ್ ಈಸ್ ಕಾಲ್ಡ್ ಡಿಸ್ಪ್ಲೇಸ್ಮೆಂಟ್. ಇಷ್ಟು ಸಹ ಗೊತ್ತಿರಲಿ. ಏನೇನು? ಒಂದು ಇನಿಷಿಯಲ್ ವೆಲಾಸಿಟಿ, ಫೈನಲ್ ವೆಲಾಸಿಟಿ, ಆಕ್ಸಲರೇಷನ್, ಡಿಸ್ಪ್ಲೇಸ್ಮೆಂಟ್, ಟೈಮ್ ಟೇಕನ್. ಸೊ ಆಲ್ ದೀಸ್ ಥಿಂಗ್ಸ್ ಅರ್ಥ ಆಗ್ತಿದೆಯಾ? ನಾವು ಲೆಟ್ ಅಸ್ ಡೈರೆಕ್ಟ್ಲಿ ಮೂವ್ ಆನ್ ಟು ಡಿರೈವೇಷನ್ಸ್. ಸೊ ಈ ಕಾನ್ಸೆಪ್ಟ್ಸಲ್ಲಿ ನಿಮ್ಗೆ ಗೊತ್ತಿರುತ್ತೆ ಅಂತ ಅಂದ್ಕೊಂಡು ನಾನು ಡಿರೈವೇಷನ್ ಸ್ಟಾರ್ಟ್ ಮಾಡ್ತಾ ಇದ್ದೀನಿ. ಸೊ ವಿತೌಟ್ ವೇಸ್ಟಿಂಗ್ ಟೈಮ್ ಲೆಟ್ ಅಸ್ ಸ್ಟಾರ್ಟ್. ಎಲ್ಲಿದೆ ನೋಡಿ, ವಿ ಈಸ್ ಈಕ್ವಲ್ ಟು ಯು ಪ್ಲಸ್ ಎ ಟಿ ಅನ್ನೋ ಡಿರೈವೇಷನ್ ಮಾಡಬೇಕು. ಸೊ ವಿ ಈಸ್ ಈಕ್ವಲ್ ಟು ಯು ಪ್ಲಸ್ ಎ ಟಿ. ಯಾವುದೇ ಒಂದು ಡಿರೈವೇಷನ್ ಮಾಡಬೇಕು ಅಂತಂದರೆ ನಾನು ನಿಮಗೆ ಆಲ್ರೆಡಿ ಹೇಳಿದಾಗೆ ಒಂದಷ್ಟು ಬೇಸಿಕ್ ಕಾನ್ಸೆಪ್ಟ್ ಗೊತ್ತಿರಬೇಕು ಅಂತಂದರೆ, ಇದು ಯಾವ ಬೇಸಿಸ್ ಮೇಲೆ ಡಿರೈವ್ ಮಾಡ್ತೀವಿ? ವಿ ಈಸ್ ಈಕ್ವಲ್ ಟು ಯು ಪ್ಲಸ್ ಎ ಟಿ ಅಂತಂದರೆ ವಿ ಡಿರೈವ್ ದಟ್ ಬೈ ಯೂಸಿಂಗ್ ವೆಲಾಸಿಟಿ ಟೈಮ್ ಗ್ರಾಫ್. ಓಕೆ, ವೆಲಾಸಿಟಿ ಟೈಮ್ ಗ್ರಾಫ್. ಸೊ ಈ ಒಂದು ಡಿರೈವೇಷನ್ ಮಾಡಲಿಕ್ಕೂ ಸಹ ಒಂದಷ್ಟು ಬೇಸಿಕ್ ಕಾನ್ಸೆಪ್ಟ್ ಬೇಕು. ಏನದು ಎಕ್ಸ್ಪ್ಲೇನ್ ಮಾಡ್ತೀನಿ ನೋಡಿ. ಲೆಟ್ ಮಿ ಕನ್ಸಿಡರ್ ಎ ಗ್ರಾಫ್ ಹಿಯರ್. ಓಕೆ, ಇದೊಂದು ಗ್ರಾಫ್ ಕನ್ಸಿಡರ್ ಮಾಡ್ತೀನಿ, ಆಯಿತಾ? ಸೊ ಇಲ್ಲೊಂದು ಯಾವುದೋ ಒಂದು ಲೈನ್ ಇದೆ, ದಿಸ್ ಇಸ್ ದ ಗ್ರಾಫ್. ಸೊ ಲೆಟ್ ಮಿ ಕನ್ಸಿಡರ್ ವೆಲಾಸಿಟಿ ಓನ್ಲಿ, ವೆಲಾಸಿಟಿ. ಸೊ ಈ ಒಂದು ವೆಲಾಸಿಟಿ ಟೈಮ್ ಗ್ರಾಫ್ಗೆ ನಾನು ಸ್ಲೋಪ್ ಫೈಂಡ್ ಔಟ್ ಮಾಡಬೇಕಪ್ಪ. ಹೇಗೆ ಸ್ಲೋಪ್ ಫೈಂಡ್ ಔಟ್ ಮಾಡುವಂಥದ್ದು? ಸೊ ವಿ ಕನ್ಸಿಡರ್ ಎ ಟ್ರಯಾಂಗಲ್ ಲೈಕ್ ದಿಸ್, ಆಯಿತಾ? ಸೊ ಈ ಒಂದು ಆ್ಯಂಗಲ್ ಏನಿದೆ ಒಂದು ತೀಟಾ ತೊಗೊಳ್ತೀವಿ. ಸೊ ಸ್ಲೋಪ್ ಈಸ್ ಈಕ್ವಲ್ ಟು ಏನು ಬರುತ್ತೆ? ಇಫ್ ಯು ಕನ್ಸಿಡರ್ ದಿಸ್ ಇಸ್ ಎ ಬಿ ಸಿ. ಸೊ ಸ್ಲೋಪ್ ಈಸ್ ಈಕ್ವಲ್ ಟು ಏನು? ಎ ಬಿ ಬೈ ಬಿ ಸಿ ಅಂತ ಬರುತ್ತೆ.
ಸರ್ ಯಾಕೆ ಎ ಬಿ ಬೈ ಬಿ ಸಿನೇ, ವೈ ನಾಟ್ ಎ ಬಿ ಬೈ ಎ ಸಿ? ಯಾಕೆ ಅಂತಂದರೆ ಸ್ಲೋಪ್ ಹಿಯರ್ ಈಸ್ ಈಕ್ವಲ್ ಟು ಟ್ಯಾನ್ ತೀಟಾ ಅಂತ ಬರ್ತೀವಿ. ಸ್ಲೋಪನ್ನು ನಾವು ಟ್ಯಾನ್ ತೀಟಾ ಅಂತ ಬರ್ತೀವಿ. ಸೊ ಇಫ್ ದಿಸ್ ಇಸ್ ತೀಟಾ, ವಾಟ್ ಈಸ್ ಟ್ಯಾನ್ ತೀಟಾ? ಆಪೋಸಿಟ್ ಏನಿದೆ? ಎ ಬಿ ಇದೆ. ಅಡ್ಜಸೆಂಟ್ ಏನಿದೆ? ಬಿ ಸಿ. ಸ್ಲೋಪ್ ಈಸ್ ಆಲ್ವೇಸ್ ಎ ಬಿ ಬೈ ಬಿ ಸಿ. ಈಗ ಎ ಬಿ ಏನಿದೆಯಪ್ಪ? ಎ ಬಿ ಈಸ್ ವೆಲಾಸಿಟಿ ಕಾಂಪೊನೆಂಟ್, ಆಯಿತಾ? ವೆಲಾಸಿಟಿ ಬೈ ಬಿ ಸಿ ಏನಿದೆಯಪ್ಪ? ದಟ್ ಈಸ್ ಟೈಮ್ ಕಾಂಪೊನೆಂಟ್, ಟೈಮ್. ಸೊ ವೆಲಾಸಿಟಿ ಬೈ ಟೈಮ್ ಟೇಕನ್ ಅಂದರೆ ಏನು? ಆಕ್ಸಲರೇಷನ್. ಸೊ ಒಂದು ನೆನ್ಪಿಟ್ಕೊಬೇಕು, ದಿ ಸ್ಲೋಪ್ ಆಫ್ ವೆಲಾಸಿಟಿ ಟೈಮ್ ಗ್ರಾಫ್ ಗಿವ್ಸ್ ಯು ಆಕ್ಸಲರೇಷನ್. ಎರಡು ಸಹ ಲಿಂಕ್ ಇರುತ್ತೆ. ಓಕೆ, ಸ್ಲೋಪ್ ಆಫ್ ವೆಲಾಸಿಟಿ ಟೈಮ್ ಗ್ರಾಫ್ ಗಿವ್ಸ್ ಯು ಆಕ್ಸಲರೇಷನ್. ದಿಸ್ ಇಸ್ ಒನ್ ಥಿಂಗ್. ಏನು ಆಕ್ಸಲರೇಷನ್ ಅಂದರೆ? ಸಿ, ಆಕ್ಸಲರೇಷನ್ ಈಸ್ ಈಕ್ವಲ್ ಟು ವೆಲಾಸಿಟಿ ಬೈ ಟೈಮ್ ಟೇಕನ್. ಏನು ವೆಲಾಸಿಟಿ ಅಂತಂದರೆ ಡಿಸ್ಪ್ಲೇಸ್ಮೆಂಟ್ ಬೈ ಟೈಮ್ ಟೇಕನ್. ಓಕೆ, ಆಕ್ಸಲರೇಷನ್ ಅಂದರೆ ವೆಲಾಸಿಟಿ ಬೈ ಟೈಮ್ ಟೇಕನ್. ವೆಲಾಸಿಟಿ ಅಂದರೆ ಏನು? ಡಿಸ್ಪ್ಲೇಸ್ಮೆಂಟ್ ಬೈ ಟೈಮ್ ಟೇಕನ್. ಸೊ ಇಷ್ಟೊಂದು ಗೊತ್ತಿದ್ದರೆ ಸಾಕು, ನೀವು ಡಿರೈವೇಷನ್ ಮಾಡಬಹುದು. ಲೆಟ್ ಅಸ್ ಮೂವ್ ಆನ್ ಟು ಡಿರೈವೇಷನ್. ಲೆಟ್ ಮಿ ರೈಸ್ ದಿಸ್. ಅರ್ಥ ಆಗಿದೆ ಅನಿಸುತ್ತೆ. ನಾವು ಈಗ ಹಿಯರ್ ಐ ಹ್ಯಾವ್ ಎ, ವಾಟ್ ಈಸ್ ದಟ್? ವೆಲಾಸಿಟಿ ಟೈಮ್ ಗ್ರಾಫ್. ಓಕೆ, ಸೊ ಇನಿಷಿಯಲ್ ವೆಲಾಸಿಟಿ ಎಷ್ಟು ಕನ್ಸಿಡರ್ ಮಾಡಿದ್ದೀನಿ? ಯು ಅಷ್ಟಿದೆ. ಫೈನಲ್ ವೆಲಾಸಿಟಿ ಎಷ್ಟಿದೆ? ವಿ ಎಷ್ಟಿದೆ. ನೋಡಿ ಇಲ್ಲಿ ಬರ್ತಿದ್ದೀನಿ. ಫೈನಲ್ ವೆಲಾಸಿಟಿ ಇಸ್ ವಿ, ಇನಿಷಿಯಲ್ ವೆಲಾಸಿಟಿ ಇಸ್ ಯು. ಓಕೆ, ನಾವು ವಿ ನೀಡ್ ಟು ಫೈಂಡ್ ಔಟ್ ದಿ ಎಕ್ಸ್ಪ್ರೆಷನ್ ವಿ ಈಸ್ ಈಕ್ವಲ್ ಯು ಪ್ಲಸ್ ಎ ಟಿ. ಅದಕ್ಕೆ ನಾನೇನು ಮಾಡ್ತೀನಿ, ನಾವು ಈಗ ತಾನೇ ಓದಿರೋಂಥ ಒಂದು ಕಾನ್ಸೆಪ್ಟು ಏನದು? ಸ್ಲೋಪ್ ಆಫ್ ವೆಲಾಸಿಟಿ ಟೈಮ್ ಗ್ರಾಫನ್ನು ಕನ್ಸಿಡರ್ ಮಾಡೋಣ. ಸೊ ಲೆಟ್ ಮಿ ರೈಟ್ ಹಿಯರ್ ದಿ ಸ್ಲೋಪ್ ಆಫ್ velocity time graph that we have considered, VT graph is brenma slope is equal to ಏನು ಬರುತ್ತೆ? BC. here is BC by AC, ಆಪೋಸಿಟ್ ಬೈ, ಇಲ್ಲಿ ಆ್ಯಂಗಲ್ ತಗೊಂಡ್ರೆ ನೀವು ತೀಟಾ ಅಂತ ಕನ್ಸಿಡರ್ ಮಾಡಿದ್ರೆ ಟ್ಯಾನ್ ತೀಟಾ ಬರುತ್ತೆ. ಆಪೋಸಿಟ್ BC ಬೈ AC ಅಂತ ಬರುತ್ತೆ. ಆಯಿತಾ? ಇಲ್ಲಿ ಮೆನ್ಷನ್ ಮಾಡೋದೇನು ಬೇಕಾಗಿಲ್ಲ, BC ಬೈ AC. ಸೊ ದಟ್ ಈಸ್ ಈಕ್ವಲ್ ಟು BC ಏನು ಬರುತ್ತಪ್ಪ? ಸಿ, ದಿಸ್ ಕಂಪ್ಲೀಟ್ ಫೈನಲ್ ವೆಲಾಸಿಟಿ ಈಸ್ ವಿ, ಇನಿಷಿಯಲ್ ವೆಲಾಸಿಟಿ ಈಸ್ ಯು. ಆಯಿತಾ? ಫೈನಲ್ ವೆಲಾಸಿಟಿ ಈಸ್ ವಿ, ಇನಿಷಿಯಲ್ ವೆಲಾಸಿಟಿ ಈಸ್ ಯು. ನಮ್ಮ BC ಏನು ಬರುತ್ತೆ? ವಿ ಮೈನಸ್ ಯು ಅಂತ ಬರುತ್ತೆ. ದಿಸ್ ಟೋಟಲ್ ವ್ಯಾಲ್ಯೂ ಮೈನಸ್ ಸ್ಮಾಲ್ ವ್ಯಾಲ್ಯೂ ವಿಲ್ ಗಿವ್ ಯು BC. ಸೊ ಕೆನ್ ಐ ರೈಟ್ ಹಿಯರ್ ವಿ ಮೈನಸ್ ಯು? ಇಲ್ಲಿ ವಿ ಮೈನಸ್ ಯು ಅಂತ ಬರೀಬೋದಾ? ಡಿವೈಡೆಡ್ ಬೈ ಎ ಸಿ ಏನಿದೆ? ಎ ಸಿನ ಓ ಡಿ ಅಂತ ತೊಗೊಳ್ತೀವಿ, ದಟ್ ಈಸ್ ಟೈಮ್ ಕಾಂಪೊನೆಂಟ್. ಅಲ್ಲಿ ಟೈಮ್ ಅಂತ ಬರಿತೀವಿ. ಡಿ ಹತ್ರ ಟಿ ತೊಗೊಳ್ಳೋಣ. ಸೊ ಟಿ. ಆ್ಯಂಡ್ ವಿ ಆಲ್ರೆಡಿ ನೋ ದಟ್ ಸ್ಲೋಪ್ ಆಫ್ ವೆಲಾಸಿಟಿ ಟೈಮ್ ಗ್ರಾಫ್ ಇಸ್ ವಾಟ್? ಆಕ್ಸಲರೇಷನ್. ಆಕ್ಸಲರೇಷನ್ ಈಸ್ ಈಕ್ವಲ್ ಟು ವಿ ಮೈನಸ್ ಯು ಡಿವೈಡೆಡ್ ಬೈ ಟಿ. ಈಗ ಟಿ ಅನ್ನು ಈ ಕಡೆ ಮಲ್ಟಿಪ್ಲೈ ಮಾಡ್ಕೊಳ್ಳಿ. ನಿಮಗೆ ಎ ಟಿ ಈಸ್ ಈಕ್ವಲ್ ಟು ವಿ ಮೈನಸ್ ಯು ಅಂತ ಬರುತ್ತೆ. ಸೊ ಯು ಅನ್ನು ಈ ಕಡೆ ತಗೊಳ್ಳಿ. ಸೊ ಎ ಟಿ ಪ್ಲಸ್ ಯು ಈಸ್ ಈಕ್ವಲ್ ಟು ವಿ, ಅಥವಾ ವೆಲಾಸಿಟಿ ಈಸ್ ಈಕ್ವಲ್ ಟು ಯು ಪ್ಲಸ್ ಎ ಟಿ. ವೆಲಾಸಿಟಿ ಈಸ್ ಈಕ್ವಲ್ ಟು ಯು ಪ್ಲಸ್ ಎ ಟಿ. ಸೊ ಈ ಒಂದು ಡಿರೈವೇಷನಲ್ಲಿ ನಮಗೆ ಬೇಕಾಗಿರುವಂಥದ್ದು ಬಂತು. ಸೊ ಇದಕ್ಕೆ ಮಾರ್ಕ್ಸ್ ಕೊಡ್ತಾರಾ? ಫುಲ್ ಮಾರ್ಕ್ಸು ಇಲ್ಲ. ಯಾಕೆ ಅಂತಂದರೆ ನಾವಿಲ್ಲಿ ಏನು ಥಿಯರಿ ಕಾನ್ಸೆಪ್ಟ್ ಎಕ್ಸ್ಪ್ಲನೇಷನೇ ಕೊಟ್ಟಿಲ್ಲ ಅಲ್ವಾ? ಏನು ಸಿ, ಈ ಡಯಾಗ್ರಾಮ್ಗೆ, ಈ ಗ್ರಾಫ್ಗೆ 1 ಮಾರ್ಕ್ ಇರುತ್ತೆ. ಇದು 3 ಮಾರ್ಕ್ಸ್ ಡಿರೈವೇಷನ್ನು. ಈ ಡಿರೈವೇಷನ್ ಮಾಡಲಿಕ್ಕೆ 1 ಮಾರ್ಕ್ ಇರುತ್ತೆ. ಇನ್ನೊಂದು ಮಾರ್ಕ್ ಎಲ್ಲೋಯಿತು? ನಾವು ವಿ ಅಂದರೆ ಏನು, ಯು ಅಂದರೆ ಏನು, ಟಿ ಅಂದರೆ ಏನು, ಎ ಅಂದರೆ ಏನು ಅಂತ ಎಕ್ಸ್ಪ್ಲೇನ್ ಮಾಡಬೇಕು. ಇಫ್ ಯು ಡೋಂಟ್ ಎಕ್ಸ್ಪ್ಲೇನ್ ದ್ಯಾಟ್ ಯು ವಿಲ್ ನಾಟ್ ಗೆಟ್ ಮಾರ್ಕ್ಸ್. ಅದರ್ವೈಸ್ ಸರ್ ಮಾರ್ಕ್ಸ್ ಬರಬೇಕು ಬಟ್ ನಾನು ಎಕ್ಸ್ಪ್ಲನೇಷನ್ ಫುಲ್ ಥಿಯರಿ ಬರೆಯೋಕ್ಕಾಗೋದಿಲ್ಲ ಸೆಂಟೆನ್ಸ್ ಅಂತಂದರೆ ಈಸಿಯಾಗಿ ಈ ಥರ ಮಾಡಿ ಲಾಸ್ಟಲ್ಲಿ ವೇರ್ ವಿ ಈಸ್ ಫೈನಲ್ ವೆಲಾಸಿಟಿ, ಯು ಈಸ್ ಇನಿಷಿಯಲ್ ವೆಲಾಸಿಟಿ,
and A is acceleration. Next is time taken for what? Acceleration ಎಷ್ಟೊತ್ತು ಆಗಿದೆ ಅನ್ನೋದು ರೆಪ್ರೆಸೆಂಟೆಡ್ ಮಾಡೋದು ಯಾವುದು? ಟಿ. ಓಕೆ, ಟೈಮ್ ಆಫ್ ಆಕ್ಸಲರೇಷನ್ ಅಥವಾ ಜಸ್ಟ್ ಟೈಮ್. ಸೊ ಇಷ್ಟು ಬರೆದ್ರೆ ನಿಮಗೆ ಫುಲ್ ಮಾರ್ಕ್ಸ್ ಬರುವಂಥ ಚಾನ್ಸಸ್ ಇರುತ್ತೆ. ಯೂಶ್ವಲಿ ಇದನ್ನು 3 ಮಾರ್ಕ್ಸಿಗೆ ಕೇಳ್ತಾರೆ. 3 ಮಾರ್ಕ್. ಓಕೆ, ತುಂಬ ಇಂಪಾರ್ಟೆಂಟ್ 3 ಮಾರ್ಕ್ಸ್ಗೆ. ಸೊ ಅರ್ಥ ಆಗಿದೆ ಅನಿಸುತ್ತೆ. ಅರ್ಥ ಆಗಿಲ್ಲ ಅಂದರೆ ಕಾಮೆಂಟ್ ಸೆಕ್ಷನಲ್ಲಿ ನಂಗೆ ಸೆಂಡ್ ಮಾಡಿ, ಮೆಸೇಜ್ ಮಾಡಿ. ಸೊ ವಿಲ್ ಟ್ರೈ ಟು ಎಕ್ಸ್ಪ್ಲೇನ್ ಇಟ್ ಇನ್ ಡೀಟೇಲ್ ಇವನ್ ಮೋರ್. ನಾನು ನಿಮ್ಗೆ ಆಲ್ರೆಡಿ ಒಂದಷ್ಟು ನಾಲೆಡ್ಜ್ ಇದೆ, ಒಂದಷ್ಟು ಬೇಸಿಕ್ ಕಾನ್ಸೆಪ್ಟ್ ಗೊತ್ತಿದೆ ಅಂತ ಅಂದ್ಕೊಂಡು ಎಕ್ಸ್ಪ್ಲೇನ್ ಮಾಡ್ತಾಯಿದ್ದೀನಿ. ಸೊ ಇಫ್ ಇನ್ ಕೇಸ್ ಸರ್ ಅದು ಇಲ್ಲ ನಮ್ಗೆ ಇನ್ ಡೀಟೇಲ್ ಆಗಿ ಫಸ್ಟಿಂದ ಎಕ್ಸ್ಪ್ಲೇನ್ ಮಾಡಿ ಅಂತಂದರೆ ಐ ಆಮ್ ರೆಡಿ ಟು ಮೇಕ್ ಒನ್ ಮೋರ್ ವಿಡಿಯೋ. ಥ್ಯಾಂಕ್ ಯು. ಸೊ ನಾವು ಲೆಟ್ ಅಸ್ ಮೂವ್ ಟು ನೆಕ್ಸ್ಟ್ ಒನ್. ಏನು? ಸೆಕೆಂಡ್ ಒನ್. ಸಿ ಡಿಯರ್ ಸ್ಟೂಡೆಂಟ್ಸ್, ವಿ ಹ್ಯಾವ್ ಸ್ಟಡಿಡ್ ದಿಸ್ ಒನ್. ವಾಟ್ ಈಸ್ ದಟ್? ಸ್ಲೋಪ್ ಆಫ್ ವೆಲಾಸಿಟಿ ಟೈಮ್ ಗ್ರಾಫ್ ಈಸ್ ವಾಟ್? ಆಕ್ಸಲರೇಷನ್. ವಾಟ್ ಇಫ್ ವಿ ಫೈಂಡ್ ಔಟ್ ಏರಿಯಾ ಅಂಡರ್ ವೆಲಾಸಿಟಿ ಟೈಮ್ ಗ್ರಾಫ್? ಸಿ, ಯಾವುದೋ ಒಂದು ಗ್ರಾಫ್ ಬರಿತೀನಿ ಇಲ್ಲಿ, ವೆಲಾಸಿಟಿ ಟೈಮ್ ಗ್ರಾಫ್. ಅದು ಸಹ ಬೇಸಿಕ್ ಥಿಂಗ್ ನಿಮ್ಗೆ ಗೊತ್ತಿರಬೇಕು. ಓಕೆ, ಇಲ್ಲಿ ಯಾವುದೋ ಒಂದು ಗ್ರಾಫ್ ಇದೆ, ವೆಲಾಸಿಟಿ ವರ್ಸಸ್ ಟೈಮ್. ಸೊ ಯಾವ ರೀತಿ ಫೈಂಡ್ ಔಟ್ ಮಾಡ್ತೀರಾ ನಿಮಗೆ ಈ ವೆಲಾಸಿಟಿ ವರ್ಸಸ್ ಟೈಮ್? ಆಯಿತಾ? ಸೊ ಇಲ್ಲಿ ಏರಿಯಾ ಅಂಡರ್ ಗ್ರಾಫ್ ಹೇಗೆ ಬರುತ್ತೆ? ಈ ಏರಿಯಾ ಈಸ್ ಈಕ್ವಲ್ ಟು ದಿಸ್ ಒನ್ ಇಂಟು ದಿಸ್ ಒನ್ ಯು ವಿಲ್ ಡು. ಸೊ ವೆಲಾಸಿಟಿ ಇಂಟು ಟೈಮ್ ಟೇಕನ್. ಸೊ ವೆಲಾಸಿಟಿ ಇಂಟು ಟೈಮ್ ಟೇಕನ್ ಮಾಡಿದಾಗ ನಿಮಗೆ ಏರಿಯಾ ಅಂಡರ್ ದಿಸ್ ಗ್ರಾಫ್ ಯು ವಿಲ್ ಗೆಟ್. ವಾಟ್ ಈಸ್ ವೆಲಾಸಿಟಿ ಟೈಮ್ ಟೇಕನ್? ವಿ ಆಲ್ರೆಡಿ ನೋ ವೆಲಾಸಿಟಿ ಈಸ್ ಈಕ್ವಲ್ ಟು ಡಿಸ್ಪ್ಲೇಸ್ಮೆಂಟ್ ಬೈ ಟೈಮ್ ಟೇಕನ್. ಸೊ ಈ ಟೀನ್ ಈ ಕಡೆ ಮಲ್ಟಿಪ್ಲೈ ಮಾಡಿದ್ರೆ ನಮಗೆ ವೆಲಾಸಿಟಿ ಇಂಟು ಟಿ ಬರುತ್ತೆ. ದಟ್ ಈಸ್ ಈಕ್ವಲ್ ಟು ಡಿಸ್ಪ್ಲೇಸ್ಮೆಂಟ್. ಸೊ ವೆಲಾಸಿಟಿ ಇಂಟು ಟಿ ಏನು ಬರುತ್ತಪ್ಪ? ಡಿಸ್ಪ್ಲೇಸ್ಮೆಂಟ್. ಸೊ ದಿಸ್ ಈಸ್ ಈಕ್ವಲ್ ಟು ಡಿಸ್ಪ್ಲೇಸ್ಮೆಂಟ್. ವಾಟ್ ಈಸ್ ದಟ್? ಎಕ್ಸ್. So area under VT graph is called displacement. That gives you displacement. Now slope of VT graph is acceleration. What is that? Area under VT graph is displacement. ಇದನ್ನು ನಮಗೆ 1 ಮಾರ್ಕ್ಗೆ ಕೇಳ್ತಾರೆ, ತುಂಬ ಇಂಪಾರ್ಟೆಂಟು. ನಾವು ಐ ಆಮ್ ಗೋಯಿಂಗ್ ಟು ಮೇಕ್ ಯೂಸ್ ಆಫ್ ದಟ್ ಥಿಂಗ್ ಹಿಯರ್. ಓಕೆ, ಏನು ಫೈಂಡ್ ಔಟ್ ಮಾಡ್ತೀನಿ? ಏರಿಯಾ ಅಂಡರ್ VT graph. ಸೊ ಹಿಯರ್ ಏರಿಯಾ ಅಂಡರ್, I am going to derive this one. X is equal to u2 plus half at square. Area under velocity time graph. So area is equal to, so what is that area? This is the area. ಇಲ್ಲಿ ನೋಡಿ, ನಮಗಿಲ್ಲೊಂದು ಟ್ರಯಾಂಗಲ್ ಇದೆ ಆ್ಯಂಡ್ ಇಲ್ಲಿ ಒಂದು ರೆಕ್ಟ್ಯಾಂಗಲ್ ಇದೆ. ಸೊ ಎರಡರದ್ದು ಸಹ ಏರಿಯಾ ಫೈಂಡ್ ಔಟ್ ಮಾಡಬೇಕು. ಲೆಟ್ ಮಿ ಕನ್ಸಿಡರ್ ಹಿಯರ್ ಏರಿಯಾ ಇಸ್ ಈಕ್ವಲ್ ಟು ಏರಿಯಾ ಆಫ್ ಟ್ರಯಾಂಗಲ್ ಎ ಬಿ ಸಿ, ಕರೆಕ್ಟಾ? ಪ್ಲಸ್ ಇನ್ನೊಂದು ಏರಿಯಾ ಯಾವುದಿದೆ? ಏರಿಯಾ ಆಫ್ ರೆಕ್ಟ್ಯಾಂಗಲ್ ಎ ಸಿ ಡಿ ಒ. ಏರಿಯಾ ಆಫ್ ರೆಕ್ಟ್ಯಾಂಗಲ್ ಎ ಸಿ ಡಿ ಒ. ಆಯಿತಾ? ಎ ಸಿ ಡಿ ಒ. ಸೊ ಎರಡು ಸಹ ಸಾಲ್ವ್ ಮಾಡೋಣ ಈಗ. ಸೊ ಏರಿಯಾ ಆಫ್ ಟ್ರಯಾಂಗಲ್ ಏನಿದೆ? ಏರಿಯಾ ಆಫ್ ಟ್ರಯಾಂಗಲ್ಲು ಹಾಫ್ ಇಂಟು ಬೇಸ್ ಎಷ್ಟಿದೆ? ಎ ಸಿ ಎಷ್ಟಿರುತ್ತೆ? ಇಂಟು ಹೈಟ್ ಎಷ್ಟಿದೆ? ಬಿ ಸಿ ಎಷ್ಟಿರುತ್ತೆ? ಲೆಟ್ ಮಿ ಪುಟ್ ದಿಸ್ ಇನ್ ಬ್ರ್ಯಾಕೆಟ್. ಬಿ ಸಿ ಎಷ್ಟಿರುತ್ತೆ? ಪ್ಲಸ್ ಏರಿಯಾ ಆಫ್ ರೆಕ್ಟ್ಯಾಂಗಲ್ ಏನದು? ಎ ಸಿ ಇಂಟು ಡಿ ಸಿ ಅಥವಾ ಸಿ ಡಿ. ಸೊ ಇಲ್ಲಿ ಏನಿದು? ಎ ಅಂದರೆ ಏನು? ಎ ಯಾವ ಪಾಯಿಂಟಲ್ಲಿದೆ? ಬಿ ಯಾವ ಪಾಯಿಂಟಲ್ಲಿದೆ? ಸಿ ಯಾವ ಪಾಯಿಂಟಲ್ಲಿದೆ? ಡಿ ಯಾವ ಪಾಯಿಂಟಲ್ಲಿದೆ ಅನ್ನೋದು ಫೈಂಡ್ ಔಟ್ ಮಾಡಬೇಕಾಗುತ್ತೆ ನಾವು. ಸೊ ಇಫ್ ರೈಟ್ ಹಿಯರ್ ದಿ ವಿ ಈಸ್ ಕಾಲ್ಡ್ ಫೈನಲ್ ವೆಲಾಸಿಟಿ. ಅಂದರೆ ಕಂಪ್ಲೀಟ್ ಇಲ್ಲಿಂದ ಈ ಲೆಂತನ್ನು ನಾವು ಫೈನಲ್ ವೆಲಾಸಿಟಿ ಅಂತ ಕನ್ಸಿಡರ್ ಮಾಡ್ತೀವಿ. ದಿಸ್ ಈಸ್ ಇನಿಷಿಯಲ್ ವೆಲಾಸಿಟಿ. ಈ ಕಡೆ ಬಂದಾಗ ನಮ್ಗೆ ಟೈಮ್ ಬರುತ್ತೆ. ಸೊ ಹಿಯರ್ ಅಟ್ ಡಿ ಇಟ್ ಈಸ್ ಟೈಮ್. ಅಂದರೆ ನಾವು ಈ ಒಂದು ಲೆಂತನ್ನು ನಾವು ಟೈಮ್ ಅಂತ ಕನ್ಸಿಡರ್ ಮಾಡಬಹುದು. ನಾವು ಏರಿಯಾ ಈಸ್ ಈಕ್ವಲ್ ಟು ಹಾಫ್ ಇಂಟು ಎ ಸಿ ಅಂದರೆ ಏನು? ಎ ಸಿ ದಿಸ್ ಇಸ್ ಟೈಮ್, ಟಿ ಅಂತ ಕನ್ಸಿಡರ್ ಮಾಡ್ತೀವಿ. ಆಯಿತಾ? ದಿಸ್ ಎ ಸಿ ಈಸ್ ಈಕ್ವಲ್ ಟು ದಿಸ್ ಲೆಂತ್. ಸೊ ಅದು ಟೈಮ್ ಅಂತ ಬಂದ್ಬಿಡುತ್ತೆ. ನೆಕ್ಸ್ಟ್ ಬಿ ಸಿ ಅಂತ ಬರುತ್ತೆ. ಎ ಸಿ ಇಂಟು ಬಿ ಸಿ ಎಷ್ಟು ಬರುತ್ತೆ? ಆಗಲೇ ಹೇಳ್ದಾಗೆ ವಿ ಮೈನಸ್ ಯು. ದಿಸ್ ಫೈನಲ್ ಫುಲ್ ಲೆಂತ್ ಮೈನಸ್ ದಿ ಸ್ಮಾಲ್ ಲೆಂತ್ will give you, what is that?
ವಿ ಮೈನಸ್ ಯು, ಫೈನಲ್ ವೆಲಾಸಿಟಿ ಮೈನಸ್ ಇನಿಷಿಯಲ್ ವೆಲಾಸಿಟಿ. ಸೊ ಬಿ ಸಿ ಅನ್ನು ವಿ ಮೈನಸ್ ಯು ಅಂತ ಬರಿತೀನಿ. ಸೊ ಪ್ಲಸ್ ಎ ಸಿ ಅಗೇನ್ ಟಿ. ಸಿ ಡಿ ಅಂದರೆ ಏನಪ್ಪ, ಸಿ ಡಿ ಈಸ್ ಈಕ್ವಲ್ ಟು ಓ ಎ ಆಯಿತಾ. ಅದನ್ನು ಇನಿಷಿಯಲ್ ವೆಲಾಸಿಟಿ ಅಂತ ಕರಿತೀವಿ, ಓ ಎ ಇನಿಷಿಯಲ್ ವೆಲಾಸಿಟಿ ಯು. ಸೊ ದಟ್ ಏರಿಯಾ ಈಸ್ ಈಕ್ವಲ್ ಟು, ಫಸ್ಟ್ ಇದನ್ನು ಬರೀತೀನಿ ಯು ಟಿ ಪ್ಲಸ್ ಹಾಫ್ ಟಿ ಇಂಟು ಈ ವಿ ಮೈನಸ್ ಯು ಏನಿದೆ ಅಲ್ವಾ. ಸೊ ಅದಕ್ಕೆ ನನ್ನ ಹತ್ರ ಒಂದು ಉಪಾಯ ಇದೆ, ಏನದು, ವಿ ಈಸ್ ಈಕ್ವಲ್ ಟು ಯು ಪ್ಲಸ್ ಎ ಟಿ ಅಂತ ನಾವು ಆಲ್ರೆಡಿ ಡಿರೈವ್ ಮಾಡಿದ್ದೀವಿ. ಫಸ್ಟ್ ಡಿರೈವೇಷನ್ ಎಲ್ಲಿದೆ ನೋಡಿ, ವಿ ಈಸ್ ಈಕ್ವಲ್ ಯು ಪ್ಲಸ್ ಎ ಟಿ. ಸೊ ಇದನ್ನು ನಾನು ಇಲ್ಲಿ ಬರ್ಕೊಂಡು ವ್ಯೂ ಅನ್ನು ಈ ಕಡೆ ತೊಗೊಂಡ್ರೆ ನಮಗೆ ವಿ ಮೈನಸ್ ಯು ಈಸ್ ಈಕ್ವಲ್ ಟು ಎ ಟಿ ಅಂತ ಬರುತ್ತೆ. ಸೊ ಅದನ್ನು ಇಲ್ಲಿ ಸಬ್ಸ್ಟಿಟ್ಯೂಟ್ ಮಾಡಬೇಕಾಗುತ್ತೆ. ಸೊ ವಿ ಮೈನಸ್ ಯು ಹತ್ರ ನಾವು ಏನಾದರೂ ಎ ಟಿ ಅಂತ ಸಬ್ಸ್ಟಿಟ್ಯೂಟ್ ಮಾಡಿದ್ರೆ ಏನು ಬರುತ್ತೆ, ಇಲ್ಲಿ ಎ ಈಸ್ ಈಕ್ವಲ್ ಟು ಯು ಟಿ ಪ್ಲಸ್ ಹಾಫ್ ಎ ಹಾಗೆ ಇರುತ್ತೆ, ಟಿ ಇಂಟು ಟಿ ಸ್ಕ್ವೇರ್ ಆಗಿರುತ್ತೆ. ಓಕೆ, ದಟ್ಸ್ ಇಟ್, ಡಿರೈವೇಷನ್ ಮುಗೀತು. ಸೊ ಈ ಏರಿಯಾ ಏನಿದೆ, ಏರಿಯಾ ಅಂಡರ್ ವಿ ಟಿ ಗ್ರಾಫ್, ಈ ಏರಿಯಾ ಅಂಡರ್ ವಿ ಟಿ ಗ್ರಾಫ್ ಏನಿದೆ, ದಟ್ ಗಿವ್ಸ್ ಯು ವಾಟ್, ಡಿಸ್ಪ್ಲೇಸ್ಮೆಂಟ್. ಆಲ್ರೆಡಿ ಕಲ್ತಿದ್ದೀವಲ್ಲ, ಏರಿಯಾ ಅಂಡರ್ ವಿ ಟಿ ಗ್ರಾಫ್ ಗಿವ್ ಯು ಡಿಸ್ಪ್ಲೇಸ್ಮೆಂಟ್. ಅದಕ್ಕೋಸ್ಕರ ಎಕ್ಸ್ ಅಂತ ಬರಿತೀನಿ ಇಲ್ಲಿ. ಸೊ ಲೆಟ್ ಮಿ ರೈಟ್ ದಟ್ ಹಿಯರ್, ಡಿಸ್ಪ್ಲೇಸ್ಮೆಂಟ್ ಎಕ್ಸ್, ಡಿಸ್ಪ್ಲೇಸ್ಮೆಂಟ್ ಎಕ್ಸ್, ಡಿಸ್ಪ್ಲೇಸ್ಮೆಂಟ್ ಎಕ್ಸ್. ಎಕ್ಸ್ ಈಸ್ ಈಕ್ವಲ್ ಟು ಯು ಟಿ ಪ್ಲಸ್ ಹಾಫ್ ಎ ಟಿ ಸ್ಕ್ವೇರ್. ಅರ್ಥ ಆಯಿತಾ ಡಿರೈವೇಷನ್ನು. ಸೊ ಒಂದು ನೀವೇನು ನೆನ್ಪಿಟ್ಕೊಬೇಕು, ಎಕ್ಸ್ ಈಸ್ ಈಕ್ವಲ್ ಟು ಯು ಟಿ ಪ್ಲಸ್ ಹಾಫ್ ಎ ಟಿ ಸ್ಕ್ವೇರ್ ಅಂದರೆ ಏರಿಯಾ ಫೈಂಡ್ ಔಟ್ ಮಾಡಬೇಕು. ವಿ ಈಸ್ ಈಕ್ವಲ್ ಟು ಯು ಪ್ಲಸ್ ಎ ಟಿ ಅಂತಂದರೆ ಏನು ಫೈಂಡ್ ಔಟ್ ಮಾಡಬೇಕು, ಸ್ಲೋಪ್ ಫೈಂಡ್ ಔಟ್ ಮಾಡಬೇಕು. ಫೈಂಡ್ ಸ್ಲೋಪ್ ಫಾರ್ ವಿ ಈಸ್ ಈಕ್ವಲ್ ಟು ಯು ಪ್ಲಸ್ ಎ ಟಿ ಆ್ಯಂಡ್ ಫೈಂಡ್ ಏರಿಯಾ ಫಾರ್ ವಾಟ್ ಇಸ್ ದಟ್, ಎಕ್ಸ್ ಈಸ್ ಈಕ್ವಲ್ ಟು ಯು ಟಿ ಪ್ಲಸ್ ಹಾಫ್ ಎ ಟಿ ಸ್ಕ್ವೇರ್. Okay, shall we move on to derive the last derivation, that is v square is equal to u square plus 2as? Yes. Okay, ಇಲ್ಲಿ ನೋಡಿ, v square is equal to u square plus 2as ಅಂತಲೂ ಬರೀತಾರೆ, ಕೆಲವರು x ಅಂತಲೂ ಬರೀತಾರೆ. ವೇರ್ v is final velocity, u is initial velocity, x is displacement, a is acceleration. ತುಂಬ ಈಸಿ ಡಿರೈವೇಷನ್ನು. ಇದನ್ನು ನೀವು ಗ್ರಾಫ್ ಯೂಸ್ ಮಾಡಿಕೊಂಡು ಸಹ ಮಾಡ್ಬೋದು, ಅಥವಾ ಸೊ ಯು ಕ್ಯಾನ್ ಡಿರೈವ್ ದಿ ಫಸ್ಟ್ ಡಿರೈವೇಷನ್ ಫಸ್ಟ್ ಆ್ಯಂಡ್ ಆಫ್ಟರ್ ದಟ್ ಯು ಕ್ಯಾನ್ ಗೋ. ಸೊ ಸ್ಲೋಪ್ ಆಫ್ ವಿ ಟಿ ಗ್ರಾಫ್ ಅಂತ ಬರ್ಕೊಳ್ಳಿ ಫಸ್ಟು. ಸ್ಲೋಪ್ ಆಫ್ ವಿ ಟಿ ಗ್ರಾಫ್ ಏನಿದು, ಸ್ಲೋಪ್ ಆಫ್ ವಿ ಟಿ ಗ್ರಾಫ್ ಈಸ್ ಆಕ್ಸಲರೇಷನ್. ಸೊ ಸ್ಲೋಪ್ ಫೈಂಡ್ ಔಟ್ ಮಾಡೋಣ. ಸ್ಲೋಪ್ ಆಫ್ ವಿ ಟಿ ಗ್ರಾಫ್ ಈಸ್ ಆಕ್ಸಲರೇಷನ್, ದಟ್ ಈಸ್ ಈಕ್ವಲ್ ಟು ಬಿ ಸಿ ಬೈ ಎ ಸಿ. ಬಿ ಸಿ ಬೈ ಎ ಸಿ. ವಾಟ್ ಈಸ್ ಬಿ ಸಿ, ವಿ ಮೈನಸ್ ಯು. ಓಕೆ, ಫೈನಲ್ ವೆಲಾಸಿಟಿ ಇಲ್ಲಿ ಎಷ್ಟಿದೆ ನೋಡಿ, ದಿಸ್ ಒನ್ ಮೈನಸ್ ದಿಸ್ ಒನ್ ಗಿವ್ಸ್ ಯು ಬಿ ಸಿ. ಅದಕ್ಕೋಸ್ಕರ ವಿ ಮೈನಸ್ ಯು ಅಂತ ಬರ್ಕೊಳ್ತೀವಿ. ಡಿವೈಡೆಡ್ ಬೈ ಎ ಸಿ. ಎ ಸಿ ಅಂದರೆ ಏನು, ಟೈಮ್ ಟೇಕನ್. ಅದಕ್ಕೆ ಇಲ್ಲಿಂದ ಎಲ್ಲರಿಗೂ ನಾವು ಟೈಮ್ ಟೇಕನ್ ಅಂತ ತಗೊಳ್ತೀವಿ. ಓಕೆ, ಸೊ ಟೈಮ್ ಟೇಕನ್. ಸೊ ನಮಗೇನು ಬರುತ್ತೆ ಇದರಿಂದ, ಫಸ್ಟ್ ಡಿರೈವೇಷನ್ ಮಾಡಿರ್ತೀರಾ. ಸೊ ಎನ ಈ ಕಡೆ ಮಲ್ಟಿಪ್ಲೈ ಮಾಡಿಕೊಂಡು ಯು ಅನ್ನು ಈ ಕಡೆ ತೊಗೊಂಡ್ರೆ ನಿಮಗೇನು ಬರುತ್ತೆ, ವಿ ಈಸ್ ಈಕ್ವಲ್ ಟು ಯು ಪ್ಲಸ್ ಎ ಟಿ ಅಂತ ಬಂತು. ಸೊ ಇಲ್ಲಿಂದ ನಾವು ಈ ಡಿರೈವೇಷನ್ ಮಾಡ್ತಾ ಹೋಗೋಣ. ಇದೆಲ್ಲರಿಗೂ ಅರ್ಥ ಆಗಿದೆಯಾ? ಅರ್ಥ ಆಗಿಲ್ಲ ಅಂತ ಫಸ್ಟ್ ಡಿರೈವೇಷನ್ ಮಾಡಿ, ಅದಾದಮೇಲೆ ಗೊತ್ತಾಗುತ್ತೆ ವಿ ಈಸ್ ಈಕ್ವಲ್ ಟು ಯು ಪ್ಲಸ್ ಎ ಟಿ ಹೇಗೆ ಬಂತು ಅಂತ. ನಾವು ಸ್ಕ್ವೇರ್ ಆನ್ ಬೋತ್ ಸೈಡ್, ಸ್ಕ್ವೇರ್ ಆನ್ ಬೋತ್ ಸೈಡ್ಸ್ ಏನು ಬರುತ್ತೆ ನಮಗೆ, ವಿ ಸ್ಕ್ವೇರ್ ಈಸ್ ಈಕ್ವಲ್ ಟು ಯು ಪ್ಲಸ್ ಎ ಟಿ ಹೋಲ್ ಸ್ಕ್ವೇರ್ ಅಂತ ಬರುತ್ತೆ. ನಾವು ಇದನ್ನು ಸಾಲ್ವ್ ಮಾಡ್ತಾ ಹೋದರೆ ವಿ ಸ್ಕ್ವೇರ್ ಆಗೇ ಇರುತ್ತೆ, ಬಟ್ ಇಲ್ಲಿ ಎ ಪ್ಲಸ್ ಬಿ ಹೋಲ್ ಸ್ಕ್ವೇರ್ ಫಾರ್ಮುಲಾ ಯೂಸ್ ಮಾಡಬೇಕಾಗುತ್ತೆ. ಸೊ ದಟ್ ಈಸ್ ಯು ಸ್ಕ್ವೇರ್ ಪ್ಲಸ್ ಎ ಸ್ಕ್ವೇರ್ ಟಿ ಸ್ಕ್ವೇರ್ ಪ್ಲಸ್ 2ab ಅಂತಂದರೆ ಎ ಹತ್ರ ಯು ಇದೆ, ಬಿ ಹತ್ರ ಎ ಟಿ ಇದೆ. ಓಕೆ, ನಾವು ಈಗ ಇಲ್ಲಿಂದ ವಿ ಸ್ಕ್ವೇರ್ ಈಸ್ ಈಕ್ವಲ್ ಟು ಯು ಸ್ಕ್ವೇರ್, ಇಲ್ಲಿ ನೋಡಿ ಇಲ್ಲಿ ಎ ಸ್ಕ್ವೇರ್ ಟಿ ಸ್ಕ್ವೇರ್ ಇದೆಯಲ್ಲ, ಅದಕ್ಕೆ ನಾನು ಮಲ್ಟಿಪ್ಲೈ ಬೈ 2 ಡಿವೈಡ್ ಬೈ 2 ಮಾಡ್ತೀನಿ. ಯಾಕೆ ಅಂತ ಮತ್ತೆ ಹೇಳ್ತೀನಿ. ಇಂಟು ಎ ಸ್ಕ್ವೇರ್ ಟಿ ಸ್ಕ್ವೇರ್ ಹಾಗೆ ಇರುತ್ತೆ. ಓಕೆ, ನೆಕ್ಸ್ಟ್ ಪ್ಲಸ್ 2u at. ಸೊ ಈ ಒಂದು ಟರ್ಮಲ್ಲಿ ಏನಿದೆ, ಈ ಎರಡು ಟರ್ಮ್ಸು 2/2 a ಸ್ಕ್ವೇರ್ ಟಿ ಸ್ಕ್ವೇರ್ ಪ್ಲಸ್ 2u ಪ್ಲಸ್ ಎ ಟಿ, ಅದರಲ್ಲಿ ಕಾಮನ್ ಟರ್ಮ್ಸ್
ಆಚೆ ತೆಗೆಯೋಣ ಆಯಿತಾ, ಯಾವುದರಲ್ಲಿ, ಇದರಲ್ಲಿ. ಸೊ ಇಫ್ ಇಟ್ ಈಸ್ ಸೊ ವಿ ಗೆಟ್ ದಿಸ್ ವಿ ಸ್ಕ್ವೇರ್ ಈಸ್ ಈಕ್ವಲ್ ಟು ಯು ಸ್ಕ್ವೇರ್. ಕಾಮನ್ ಏನಿದೆಯಪ್ಪ, ಸೊ 2 ಇದೆ, ಎ ಇದೆ ಆಯಿತಾ, ಇದರಲ್ಲಿ 2 ಇದೆ, ಎ ಇದೆ, ಟಿ ಸಹ ಇದೆ. ಸೊ ಇಫ್ ಯು ಟೇಕ್ ಟಿ ಆಲ್ಸೋ ಯು ಕ್ಯಾನ್ ಟೇಕ್ ಕಾಮನ್, ಅದರ್ವೈಸ್ ಹಾಗೆ ಇಟ್ಕೊಳ್ಳೋಣ, ಟಿ ಹಾಗೆ ಇಟ್ಕೊಳ್ಳೋಣ. ಸೊ 2 ಮತ್ತು ಎನ ಕಾಮನ್ ತೆಗಿತೀನಿ, 2a. ರಿಮೈನಿಂಗ್ ಏನಿರುತ್ತೆ, ಹಾಫ್ ಎ ಟಿ ಸ್ಕ್ವೇರ್ ಇದರಲ್ಲಿರುತ್ತೆ. ನೆಕ್ಸ್ಟ್ ಇದರಲ್ಲಿ 2a ತೆಗೆದ್ರೆ ಪ್ಲಸ್ ಯು ಟಿ ಅಂತ ಬರುತ್ತೆ. ಸೊ ಈ ಟರ್ಮ್ ಏನಪ್ಪ, ಇದೆಲ್ಲ ನೋಡ್ದಂಗೆ ಇದೆಯಲ್ಲ, ಯು ಟಿ ಪ್ಲಸ್ ಹಾಫ್ ಎ ಟಿ ಸ್ಕ್ವೇರು. ಇಲ್ಲಿ ನೋಡಿ ಆಲ್ರೆಡಿ ಡಿರೈವೇಷನ್ ಮಾಡಿದ್ದೀವಿ. ಏನಿದು ಯು ಟಿ ಪ್ಲಸ್ ಹಾಫ್ ಎ ಟಿ ಸ್ಕ್ವೇರ್ ಅಂದರೆ ಎಕ್ಸ್ ಅಲ್ವಾ, ಸೊ ಪ್ಲಸ್ ಎಕ್ಸ್ ಅಂತ ಬರೀಬೋದು. ಅದಕ್ಕೋಸ್ಕರ ನಾನು ಅಲ್ಲಿ ಕಾಮನ್ ತೆಗೆದಿದ್ದು, 2/2 ಇಂದ ಮಲ್ಟಿಪ್ಲೈ ಮಾಡಿದ್ದು. ಅಲ್ಲಿ 2 ಇರಲಿಲ್ಲ, ಸೊ ಮಲ್ಟಿಪ್ಲೈ ಮಾಡಿದ್ವಿ. ಸೊ ಇಫ್ ಯು ಮಲ್ಟಿಪ್ಲೈ ದಿಸ್ ವಿಲ್ ಗೆಟ್ ದಿ ಸೇಮ್ ಥಿಂಗ್ ಆಯಿತಾ, ಸಿಂಪಲ್. ಸೊ ಇದನ್ನು ಎಕ್ಸ್ ಅಂತ ಬರ್ಕೊಂಡ್ರೆ ನಮಗೆ ವಿ ಸ್ಕ್ವೇರ್ ಈಸ್ ಈಕ್ವಲ್ ಟು ಯು ಸ್ಕ್ವೇರ್ ಪ್ಲಸ್ 2a ಇಂಟು ಎಕ್ಸ್, 2a ಇಂಟು ಎಕ್ಸ್. ಸೊ ದಿಸ್ ಈಸ್ ದ ಫೈನಲ್ ಫಾರ್ಮುಲಾ, ವಿ ಸ್ಕ್ವೇರ್ ಈಸ್ ಈಕ್ವಲ್ ಟು ಯು ಸ್ಕ್ವೇರ್ ಪ್ಲಸ್ 2ax. ಅರ್ಥ ಆಗ್ತಿದೆಯಾ? ಸೊ ಈ 3 ಡಿರೈವೇಷನ್ಸನ್ನು ಆಲ್ಮೋಸ್ಟ್ 20 ಮಿನಿಟ್ಸಿಂದ ಎಕ್ಸ್ಪ್ಲೇನ್ ಮಾಡಿ ಅರ್ಥ ಮಾಡಿಸಿದ್ದೀನಿ ಅಂತ ಅನಿಸುತ್ತೆ. ಸೊ ಇಫ್ ಯು ಫೀಲ್ ದಿಸ್ ಈಸ್ ಯೂಸ್ಫುಲ್, ಪ್ಲೀಸ್ ಶೇರ್ ವಿತ್ ಯುವರ್ ಫ್ರೆಂಡ್ಸ್. ದಟ್ ಈಸ್ ವಾಟ್ ಐ ಎಕ್ಸ್ಪೆಕ್ಟ್ ಫ್ರಮ್ ಯು. ಓಕೆ, ಬೇರೆ ಇನ್ನೇನು ಎಕ್ಸ್ಪೆಕ್ಟ್ ಮಾಡೋದಿಲ್ಲ. ಇದನ್ನು ನಿಮ್ಮ ಫ್ರೆಂಡ್ಸ್ ಶೇರ್ ಮಾಡಿ ಆ್ಯಂಡ್ ಲೆಟ್ ದೆಮ್ ಶೇರ್ ಅದರ್ಸ್. ಸೊ ಏನು ಅಂದರೆ ಫೈನಲ್ ಆಗಿ ಈ ಕಂಟೆಂಟ್ ಇನ್ನೊಬ್ಬರಿಗೆ ಉಪಯೋಗ ಆಗಬೇಕಷ್ಟೇ. ಸೊ ಇಫ್ ಯು ಸಪೋರ್ಟ್ ಮೋರ್, ಐ ವಿಲ್ ವರ್ಕ್ ಮೋರ್. ಇಫ್ ಐ ವರ್ಕ್ ಮೋರ್, ಇಟ್ ವಿಲ್ ಬಿ ಹೆಲ್ಪ್ಫುಲ್ ಫಾರ್ ಮೋರ್ ಪೀಪಲ್. ಓಕೆ, ಥ್ಯಾಂಕ್ ಯು. ಸಿ ಯು ಇನ್ ದ ನೆಕ್ಸ್ಟ್ ವಿಡಿಯೋ.